ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವು 2 ಡೇಸ್ ಟ್ರಿಪ್ ಹೋಗಿದ್ವಿ. ಆ ವಿಡಿಯೋನಲ್ಲಿ ಶೇರ್ ಮಾಡ್ಕೊತಾ ಇದ್ದೀನಿ. ಹಾಯ್, ನಮಸ್ಕಾರ. ಇವಾಗ ಊರಿಗೆ ಹೋಗ್ತಾ ಇದೀವಿ. ಮಕ್ಕಳಿಗೆ ನಮ್ಗೆಲ್ಲ ಟ್ರಿಪ್ಗೆ ಬಟ್ಟೆ ತಗೋಣ ಅಂತ ಇಲ್ಲೇ ನಮ್ಮ ಮನೆ ಹತ್ರ ದಾಸರಳ್ಳಿ ಅಂತ ಇದೆ, ಅಲ್ಲಿ ಶಾಪ್ ಹೋಗಿ ಬಟ್ಟೆ ಫ್ರಾಕ್ ತಗೊಂಡ್ವಿ. ನೋಡ್ತಾ ಇದೀನಿ, ಅದನ್ನ ನನ್ನ ಮಗಳು ವಿಡಿಯೋ ಮಾಡಿದ್ಲು. ನೋಡ್ತಾ ಇದೀನಿ ಯಾವ ಚೆನ್ನಾಗ್ ಕಾಣುತ್ತೆ ಅಂತ. ಹಾಗೆ ತಗೊಂಡು ಮನೆಗೆ ಬಂದ್ಬಿಟ್ಟು ಇವಾಗ ರೆಡಿಯಾಗಿ ಹೊರಡ್ತಿದೀವಿ. ದೇವಸ್ಥಾನಕ್ಕೆ ಹೊರಟಿದೀವಿ ಅಂತ. ಇವಾಗ ನಾವು ಹೋಗಕ್ಕೆ ಏರೋಪ್ಲೇನಲ್ಲಿ ಹೋಗಲ್ಲ, ಕಾರಲ್ಲಿ ಹೋಗ್ತೀವಿ. ಯಾಕಂದ್ರೆ ಏರೋಪ್ಲೇನಲ್ಲಿ ಜಿಗ್ದೋಗ್ಬೇಕಲ್ಲ, ಅದಕ್ಕೆ ಕಾರಲ್ಲಿ ಹೋಗ್ತೀವಿ. ಅದಕ್ಕೆ ನಾವು ಅಲ್ಲಿಗೆ ಹೋಗೋಣಕ್ಕೆ ಸುಮ್ಕೆ ಹೋಗಿದ್ದೀವಿ. ಮನೆ ಬಿಟ್ಟಾಗ್ಲೇ ಒಂದ್ 8 ಗಂಟೆ ಆಗಿತ್ತು. ನಮ್ಮ ಹಸ್ಬೆಂಡ್ ಡ್ಯೂಟಿ ಮುಗಿಸ್ಕೊಂಡ್ ಬರೋ ತನಕ ವೇಟ್ ಮಾಡಿ ಹೊರಟ್ವಿ. ಹೋಗೋ ಮಧ್ಯದಲ್ಲೇನೆ ಹೋಟ್ಲಿಗೆ ನಿಲ್ಸಿದ್ವಿ ಊಟಕ್ಕೆ ಅಂತ ಹೇಳಿ. ಮಕ್ಳು ಕಾರಿಗೆ ಓದಾಡಕ್ಕೆ ಮಲ್ಕೊಂಡಿದ್ರು, ಹಾಗಾಗಿ ಊಟಕ್ಕೆ ನಿಲ್ಸ್ದಾಗ ಎಬ್ರಿಸಿದ್ವಿ. ಇವಾಗ ಎದ್ಬಿಟ್ಟು ಇಡ್ಲಿ ತಿಂತೀನಿ ಅಂದ್ರು, ಹಾಗಾಗಿ ಇಡ್ಲಿ ತಗೊಂಡ್ವಿ. ನಾವ್ ಇವಾಗ ಹೋಗ್ತಾ ಇರೋದು ಧರ್ಮಸ್ಥಳಕ್ಕೆ. ನಾವು ಆಲೂರ್ ಹತ್ರ ನಮ್ಮೂರು, ಹಾಗಾಗಿ ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಫ್ರೆಶ್ ಅಪ್ ಆಗಿ ಅಲ್ಲಿಂದ ಹೊರಡೋಣ ಅಂತ. ಅಲ್ಲಿಂದ ನನ್ನ ತಮ್ಮ ಹಾಗೆ ಅಮ್ಮ ಬರ್ತಾರೆ. ಹಾಗಾಗಿ ಊಟ ಎಲ್ಲ ಮಾಡ್ಕೊಂಡು ಕಾಫಿ ಕುಡಿದ್ವಿ. ಎಲ್ಲ 10 ಗಂಟೆ ಆಗಿತ್ತು ನಾವು ಇಲ್ಲಿದ್ದಾಗ್ಲೇನೆ. ಹಾಗಾಗಿ ಹೊರಟ್ವಿ ನಾವು ಎಲ್ಲ ಕಾಫಿ ಗಿಫ್ಟ್ ಇಟ್ಕೊಂಡು. ಇದು ಹೈವೇಲೇನೆ ಇದೆ, ಹಾಗಾಗಿ ಇಲ್ಲೇ ನಿಲ್ಸಿದ್ವಿ. ತಪ್ಪಿ ಬಿಟ್ಬಿಟ್ಟು ಹಾಸಿಗೆ ಮೇಲೆ ಹತ್ಬೇಕು. ಇಬ್ಬರೇ ಇರ್ತಾರಲ್ಲ ಬೆಂಗಳೂರಿಂದ ಬರ್ತಾರೆ. ನಾವು ನಮ್ಮೂರಿಗೆ ರೀಚ್ ಆದಾಗ ಆಲ್ರೆಡಿ 12:45 ಆಗಿತ್ತು. ನಾವು ಹೋಗ್ಬಿಟ್ಟು ಒಂದು ಹಾಫ್ ಅನ್ ಅವರ್ ಮಲಗಿದ್ವಿ ಅಷ್ಟೇ ನಮ್ಮ ಮನೆಯವರು. ಅಷ್ಟರಲ್ಲಿ ನನ್ನ ತಮ್ಮ ಅಮ್ಮ ಎಲ್ಲ ಫ್ರೆಶ್ ಅಪ್ ಆದ್ಮೇಲೆ ನಾವು ಕೂಡ ಇದ್ಬಿಟ್ಟು ಫ್ರೆಶ್ ಅಪ್ ಆಗಿ ಆಲ್ರೆಡಿ ರೆಡಿಯಾಗಿ ಕಾರಲ್ಲಿ ಕೂತಿದೀವಿ. ನನ್ನ ತಮ್ಮ ಮತ್ತೆ ಅಮ್ಮ ಬಂದ್ರು ಜೊತೆಲಿ, ಹಾಗಾಗಿ ಎಲ್ಲ ರೆಡಿಯಾಗಿ ಮಕ್ಳಿಗೂ ಕೂಡ ಸ್ನಾನ ಎಲ್ಲ ಮಾಡಿಸ್ಕೊಂಡು ಹೊರಟ್ವಿ ಊರಿಂದ. ನಾವು ಫಸ್ಟ್ ಹೋಗ್ತಿರೋದು ಹೊರನಾಡಿಗೆ. ಹಾಗಾಗಿ ಮನೆ ಬಿಟ್ಟಾಗ 3:15 ಆಗಿತ್ತು ಬೆಳಗಿನ ಜಾವ. ಹಾಗೆ ಹೊರಟ್ವಿ ನಾವು. ನಮ್ಮೂರಿಂದ 3 ಅವರ್ಸ್ ಬೇಕು. ಬೇಗನೆ ರೀಚ್ ಆದ್ವಿ ಮಾರ್ನಿಂಗ್ ಟೈಮ್ ಅಲ್ಲಿ. ಹಾಗೆ ಒಂದ್ ಹತ್ರ ಕಾಫಿ ಎಲ್ಲ ಕುಡ್ಕೊಂಡು 6:15 ರೀಚ್ ಆದ್ವಿ ನಾವು ಹೊರನಾಡು ರೀಚ್ ಆಗ್ತಾ ಫುಲ್ ಎಲ್ಲಾ ಈ ತರ ಘಾಟ್ ಸೆಕ್ಷನ್ ಆದ್ರಿಂದ ತುಂಬಾ ಚೆನ್ನಾಗಿತ್ತು ಮಾರ್ನಿಂಗ್ ಮಾತ್ರ. ಹಾಗೆ ಎಲ್ಲ ಎಂಜಾಯ್ ಮಾಡ್ಕೊಂಡು ನಾವು ಕೂಡ ರೀಚ್ ಆದ್ವಿ. ಹೊರಡ್ತಾ ಇದ್ವಿ ಮತ್ತೆ ಅಲ್ಲಿ ಮನೇಲಿ ಫ್ರೆಶ್ ಅಪ್ ಆದ್ರಿಂದ ಅಲ್ಲಿ ಹೋಗ್ಬಿಟ್ಟು ಬರೀ ಮುಖ ತೊಳ್ಕೊಳ್ಳೋಣ ಅಂತ ಎಲ್ಲ ತೊಳ್ಕೊಂಡು ಮತ್ತೆ ರೆಡಿಯಾಗಿ ಮಕ್ಕಳನ್ನೆಲ್ಲ ರೆಡಿ ಮಾಡಿಸ್ಕೊಂಡು ದರ್ಶನಕ್ಕೆ ಅಂತ ಹೊರಟ್ವಿ. ನಾವು ದರ್ಶನಕ್ಕೆ ಹೋಗೋ ಅಷ್ಟರಲ್ಲಿ ನಾವು 6:15 ರೀಚ್ ಆಗಿದ್ದೆ, 7:15 ಆಯ್ತು. ಹಾಗಾಗಿ ಪಾರ್ಕಿಂಗ್ ಎಲ್ಲ ಮಾಡ್ಬಿಟ್ಟು ಹೊರಡ್ತಾ ಇದೀವಿ. ನಾವು ಮನೆಯಿಂದಲೇ ಸ್ನಾನ ಮಾಡ್ಕೊಂಡ್ ಬಂದಿದ್ವಲ್ಲ, ಇನ್ನೊಂದ್ಸಲಿ ಮುಖ ತೊಳ್ಕೊಂಡು ದರ್ಶನಕ್ಕೆ ಹೋಗೋಣ ಅಂದ್ಬಿಟ್ಟು ನೀರು ನೋಡೋಣ ಅಂತ ಹೋಗಿದ್ವಿ. ಒಂದ್ ಹತ್ರ ಸಿಕ್ತಿತ್ತು ನೀರು, ಸಣ್ಣ ಬಕೆಟ್ಗೆ 100 ರೂಪೀಸ್ ಒಬ್ರಿಗೆ ಅಂತ ಹೇಳಿದ್ರು. ನಾವು ಮನೇಲಿಂದ ಎಷ್ಟು ಆರಾಮಾಗಿ ಖರ್ಚು ಮಾಡ್ತೀವಿ, ಬಟ್ ಇಂಥ ಕಡೆ ಹೋದಾಗ ಹೇಗಿದ್ರು ತಗೊಂತಾರೆ ಅಂತ ಸಿಕ್ಕಾಬಟ್ಟೆ ಅಮೌಂಟ್ ಹೇಳ್ತಾರೆ. ಏನು ಮಾಡಂಗಿಲ್ಲ. ಮುಖ ಎಲ್ಲ ತೊಳ್ಕೊಂಡು ದರ್ಶನಕ್ಕೆ ಹೋದ್ವಿ. ದರ್ಶನ ಕ್ಲೋಸ್ ಇತ್ತು, ಯಾಕಂದ್ರೆ ಅಲಂಕಾರ ಮಾಡ್ತಾ ಇದ್ರು ದೇವರಿಗೆ. ಹಾಗಾಗಿ ಕ್ಯೂ ಅಲ್ಲಿ ನಿಂತ್ಕೊಂಡ್ವಿ. 7:15 ನಿಂತ್ಕೊಂಡ್ವಿ. 8:45 ನಮ್ಗೆ ದರ್ಶನ ಮುಗ್ದು ಆಚೆ ಬಂದ್ವಿ. ಅಂದ್ರೆ ಮಿನಿಮಮ್ ಜನ ಇದ್ರು, ಅಷ್ಟೊಂದೇನ್ ಜನ ಇರ್ಲಿಲ್ಲ. ಮಾರ್ನಿಂಗ್ ಟೈಮ್ ಅಲ್ವಾ, ಅಂದ್ರೆ ರಜೆ ವೀಕೆಂಡ್ ಅಲ್ಲಿ ತುಂಬಾನೇ ಜನ ಇರ್ತಾರೆ ದೇವಸ್ಥಾನದಲ್ಲಿ. ಆದ್ರೆ ನನ್ಗೆ ದರ್ಶನ ಆದ್ರೆ ತುಂಬಾ ಚೆನ್ನಾಗಿ ಆಯ್ತು. ಹೊರನಾಡಲ್ಲಿ ದರ್ಶನ ಏನು ತುಂಬಾ ಲೇಟ್ ಆಗಲ್ಲ, ಬೇಗ ಆಗ್ಬಿಡುತ್ತೆ. ಲೈನ್ ಕೂಡ ತುಂಬಾ ಬೇಗ ಪಾಸ್ ಆಗ್ತಾ ಇತ್ತು. ಬಿಟ್ಟಿದ್ದ ತಕ್ಷಣ ನಮ್ಮಮ್ಮ ನಾನು ಹೋಗ್ತಾ ಇದೀವಿ. ನನ್ನ ಮಕ್ಕಳು ನಮ್ಮನೆಯವ್ರು ಒಬ್ರು ಎತ್ಕೊಂಡಿದ್ರು, ನನ್ನ ತಮ್ಮ ಒಬ್ಬ ಕರ್ಕೊಂಡಿದ್ದ. ಅಲ್ಲಿ ಡಿಸ್ಪ್ಲೇ ತೋರಿಸಿದ್ರು ಈ ತರ ಅಲಂಕಾರ ಆಗ್ತಿತ್ತು, ಬಟ್ ಲೈನ್ ಮಾತ್ರ ಪಾಸ್ ಆಗ್ತಿತ್ತು. ನಾವು ಹೋಗೋ ಅಷ್ಟರಲ್ಲಿ ಅಲಂಕಾರ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ರು. ದರ್ಶನ ಆಯ್ತು, ಮುಗಿಸ್ಕೊಂಡು ಆಚೆ ಬಂದ್ವಿ.
ವರ್ನಾಡಲ್ಲಿ ನಮ್ಗೆ ದರ್ಶನ ಮುಗಿಸ್ಕೊಂಡು ಆಚೆ ಬಂದಾಗ 8:45 ಆಗಿತ್ತು ಅಂದೆ. ಅಲ್ಲಿ ನಮ್ಗೆ ತಿಂಡಿ 8:00ವರೆಗೆ ಕ್ಲೋಸ್ ಆಗಿರುತ್ತೆ, ಪ್ರಸಾದ ಸಿಗ್ಲಿಲ್ಲ. ಅಲ್ಲೇ ಹೋಟ್ಲಲ್ಲಿ ಎಲ್ಲ ತಿಂಡಿ ಮಾಡ್ಕೊಂಡು ಹೊರಟ್ವಿ ನಾವು. ನೆಕ್ಸ್ಟ್ ನಾವು ಶೃಂಗೇರಿಗೆ ಹೋಗೋಣ, ಟೈಮ್ ಆಗುತ್ತೆ ಅಂತ. ನೋಡಿ ಹೆಂಗ್ ಕಾಣ್ತಿದೆ ಅಂತ, ಎಲ್ಲ ಗ್ರೀನರಿ. ಕೆಲವರಂತೂ ತುಂಬಾನೇ ಟ್ರಾವೆಲ್ ಮಾಡ್ತಿರ್ತಾರೆ, ಟ್ರಿಪ್ ಪ್ಲಾನ್ ಮಾಡ್ತಿರ್ತಾರೆ. ಬಟ್ ನಾನು ಅಪರೂಪ ಆಗಿತ್ತು ಇತ್ತೀಚೆಗೆ ಹೋಗೋದು. ಈಗ ಹೋಗ್ಬೇಕಾರಂತೂ ರೋಡಲ್ಲಿ ಸಿಕ್ಕಾಪಟ್ಟೆ ಖುಷಿ ಆಗ್ತಿತ್ತು. ಹಾಗೆ ಏನೋ ಒಂಥರ ಮೈಂಡ್ ಬೆಂಗಳೂರಿಂದ ಹೋಗಿದ್ವೇನೋ ಫುಲ್ ಮೈಂಡ್ ರಿಲ್ಯಾಕ್ಸ್ ಆಗ್ತಿತ್ತು. ಬಟ್ ಘಾಟ್ ಸೆಕ್ಷನ್ ಅಲ್ವಾ, ಏನೋ ಒಂಥರ ಸಂಕಟ ಕೂಡ ಆಗ್ತಿತ್ತು. ನಾವು ಹೊರನಾಡಲ್ಲೇನೆ ಟಿಫನ್ ಮುಗಿಸ್ಕೊಂಡ್ವಿ, ಯಾಕಂದ್ರೆ ಬೇರೆ ಕಡೆ ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ. ಬೇಗ ಶೃಂಗೇರಿಗೆ ಹೋದ್ರೆ ಅಲ್ಲಿ 12:30ವರೆಗೆನೆ ಕ್ಲೋಸು. ಅಲ್ಲೂ ದರ್ಶನ ಮತ್ತೆ ಸುಮ್ಮನೆ ಪ್ರಾಬ್ಲಮ್ ಆಗುತ್ತೆ, ಬೇಗ ಹೊರಡೋಣ ಅಂದ್ಬಿಟ್ಟು ಅಲ್ಲೇ ಟಿಫನ್ ತಗೊಂಡ್ವಿ. ಟಿಫನ್ ಏನಂತ ಚೆನ್ನಾಗಿರ್ಲಿಲ್ಲ, ಬಟ್ ಓಕೆ ಏನೇ ತಗೊಂಡ್ರೆ 60 ರೂಪೀಸ್ ಇತ್ತು. ತಿನ್ಕೊಂಡು ನಾವು ಹೊರಟ್ವಿ. ಏನಾಯ್ತಿದ್ರೆ ಕಂಫರ್ಟ್ ಆಗ್ತಾ ಇಲ್ಲ ಮುದ್ದಮ್ಮ. ಆರಾಮಾಗಿ ಮಂಕಣರಲ್ಲ, ಹಿಂಸೆ ಐತೆ ಮಾಮ ತೊಂದರೆ ಕೊಡ್ತಾ ಇಲ್ಲ ಮಗಳೇ. ಇಲ್ಲಿ ನೋಡ್ರಿ ಸಕ್ಕತ್ತಾಗೈತೆ. ನಾವು ಹೊರನಾಡ್ ಬಿಟ್ಟಾಗ 9 ಗಂಟೆ ಆಗಿತ್ತು. ಹಾಗೆ ನಾವು ಶೃಂಗೇರಿ ರೀಚ್ ಆದಾಗ 11 ಗಂಟೆ ಆಗಿತ್ತು. ದರ್ಶನ ಕೂಡ ತುಂಬಾನೇ ಚೆನ್ನಾಗಾಯ್ತು. ಹಾಗೆ ಎಲ್ಲ ದರ್ಶನ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಅಕ್ಕಪಕ್ಕ ಬೇರೆ ಬೇರೆ ದೇವಸ್ಥಾನ ಇದೆಯಲ್ಲ, ಅಲ್ಲೆಲ್ಲ ಹೋಗ್ತಾ ಇದೀವಿ. ನನ್ ಮಗಳು ಆನೆ ಮೇಲೆ ಕೂರ್ಬೇಕು ಅಂದ್ಲು. ಇಲ್ಲೋಡ್ ನನ್ ನೋಡು. ಮನೆಯವರು 2 ಡೇಸ್ ಅಂತ ಹೇಳ್ಕೊಂಡು ಕರ್ಕೊಂಡ್ ಬಂದಿದ್ರು. ನಾವು ಎಲ್ಲಾದ್ರೂ ಆಲ್ಟ್ ಆಗ್ಬೇಕಿತ್ತು, ಹಂಗಾಗಿ ಇವತ್ತು ಎಷ್ಟ ಆಗುತ್ತೋ ಅಷ್ಟು ದೇವಸ್ಥಾನ ನೋಡ್ಕೊಂಡು ಧರ್ಮಸ್ಥಳದಲ್ಲಿ ಎಲ್ಲಾರ ಆಲ್ಟ್ ಆಗೋಣ ಅಂತ ಅನ್ಕೊಂಡಿದ್ವಿ. ಹಾಗಾಗಿ ನಮ್ಮನೆಯವರು ಒಬ್ರೆ ಗಾಡಿ ಓಡಿಸೋದ್ರಿಂದ ಜಾಸ್ತಿ ಟಯರ್ಡ್ ಆಗುತ್ತೆ ಅಂದ್ಬಿಟ್ಟು ಫಸ್ಟ್ ನೋಡೋಣ ಎಲ್ಲೆಲ್ಲಿ ಆಗುತ್ತೋ ಅಲ್ಲಿ ದರ್ಶನ ಮಾಡೋಣ ಅಂದ್ಬಿಟ್ಟು ಶೃಂಗೇರಿ ಮುಗಿಸ್ಕೊಂಡ್ವಿ. ನಮ್ಮನೆಯವರೆಲ್ಲ ಒಂದ್ ಸ್ವಲ್ಪ ಫೋಟೋ ಎಲ್ಲ ಹೊಡ್ಕೊಟ್ರು. ನನ್ನ ತಮ್ಮ ಕರೀತಿದ್ದ, ಆನೆ ಐತೆ ಬನ್ನಿ ಹೋಗೋಣ ಅಂತ. ನೋಡ್ದೆ. ದುಡ್ಡು ಕೊಡ್ಲಿ ತಡಿ. ಮಕ್ಳಂತೂ ದುಡ್ಡು ಕೊಡಕ್ ಹೋಗಕ್ಕೆ ಎದುರುತ್ತಿದ್ರು. ನಮ್ಮಮ್ಮ ಹಿಂಸೆ ಮೇಲೆ ಹಿಡ್ಕೊಂಡ್ ಮುಂದೆ ನಿಲ್ಸ್ಕೊಂಡಿತ್ತು. ಅದು ಭಯದಲ್ಲೇನೆ ಒಂದ್ಸಲಿ, ಆಮೇಲೆ ಇನ್ನೊಂದ್ಸಲಿ ಭಯ ಪಡ್ಕೊಂಡ್ರು. ಆಮೇಲೆ ಅಪ್ಪ ದುಡ್ಡು ಕೊಡು, ಇನ್ನೊಂದ್ಸಲಿ ಹೋಗ್ತೀನಿ ಅಂತಿದ್ರು. ನಮ್ಮಮ್ಮ ಇಟ್ಕೊಂಡ್ ಮುಂದೆ ಇದ್ ಮಾಡ್ತಾ ಇದ್ದೆ. ಬೇಡ ಶೃಂಗೇರಿಯಲ್ಲಿ ಊಟನೆಲ್ಲ ಮುಗಿಸ್ಕೊಂಡ್ವಿ. ಇಲ್ಲೂ ದರ್ಶನ ಆಯಿತು. 1 ಗಂಟೆಗೆಲ್ಲ ಊಟ ಮಾಡ್ಕೊಂಡ್ವಿ. 1:30ಗೆನ ಬಿಟ್ವಿ ನಾವು ಇಲ್ಲಿ. ಧರ್ಮಸ್ಥಳಕ್ಕೆ ಹೊರಡೋಣ ಅಂದ್ಬಿಟ್ಟು ಎಲ್ಲ ಮುಗಿಸ್ಕೊಂಡು ಹೊರಡ್ತಾ ಇದ್ದೀವಿ. ABCD ಆಡೋದು ದುಡ್ಡು. ನೀವು ಅಲ್ಲಿ ಕುರ್ಕುರೆ ಅದು ಚಾಕ್ಲೇಟ್ ಎಲ್ಲ ತಗೊಂಡು ಹೋದ್ರೆ ತಗೊಂಡ್ರೆ ಖಾಲಿ ಆಗುತ್ತೆ. ಧರ್ಮಸ್ಥಳ ರೀಚ್ ಆದಾಗ 3:30 ಆಗಿತ್ತು ನಮ್ಗೆ. ಎಂಟ್ರೆನ್ಸ್ ಒಂಥರ, ಇದು ಎಂಟ್ರಿ ಆದಕ್ಕೆ ಏನೋ ಒಂಥರ ಫೀಲ್ ಅನ್ಸುತ್ತಲ್ಲ ಧರ್ಮಸ್ಥಳ. ಯಾರೇ ಹೋಗಿರ್ಲಿ ಧರ್ಮಸ್ಥಳಕ್ಕೆ ಎಂಟ್ರಿದಂತೂ ಫೋಟೋ ವಿಡಿಯೋ ಅಂತೂ ಇದ್ದೇ ಇರುತ್ತೆ. ನಾವು ಇವಾಗ ಮಂಡೆ ಕೊಡಕ್ಕೆ ಅಂತ ಮೇನ್ ಹೋಗ್ತಾ ಇರೋದು ಮಕ್ಳಿಗೆ. ಹರಕೆ ಮಾಡ್ಕೊಂಡಿದ್ವಿ, ಹಾಗಾಗಿ ಹೋಗಿ ಎಲ್ಲ ಮುಗಿಸ್ಕೊಂಡು ಬರೋಣ ಅಂತ ಹೋಗ್ತಾ ಇದೀವಿ. ಮಂಡೆ ಕೊಡೋಣ ಅಂತ ಅನ್ಕೊಂಡ್ವಿ, ಬಟ್ 5:30 ಓಪನ್ ಇತ್ತು. ಅಷ್ಟ್ರಲ್ಲಿ ರೂಮ್ ನೋಡೋಣ ಅಂತ ರೂಮ್ ನೋಡಕ್ ಅಂತ ಹೋಗ್ತಾ ಇದೀವಿ.
ನಾವು ಧರ್ಮಸ್ಥಳಕ್ಕೆ ಹೋಗಿದ್ದು ಫ್ರೈಡೆ, ಅವತ್ತೇ ರೂಮೇ ಇರ್ಲಿಲ್ಲ. ಎಷ್ಟು ಶರಾವತಿ ಅಂತೆ, ನೇತ್ರಾವತಿ, ಸಾಕೇತ ಎಷ್ಟು ಕಡೆ ಹೋದ್ವಿ, ಎಲ್ಲ ಕ್ಲೋಸು ಇಲ್ಲ, ರೂಮ್ ಖಾಲಿ ಇಲ್ಲ ಅಂತ ಹೇಳೋರು. ಏನ್ ಮಾಡಕ್ಕಾಗುತ್ತೆ ಅಂದ್ಬಿಟ್ಟು ದೇವ್ರ ಇಟ್ಟಂಗ ಆಗುತ್ತೆ ಫಸ್ಟ್ ಮಂಡ್ಯಕ್ಕೆ ಅಂತ ವಾಪಸ್ ಬಂದ್ವಿ. ಎಲ್ಲೂ ಸಿಗ್ಲಿಲ್ಲ ನಮ್ಗೆ. ದೇವ್ರ ದರ್ಶನ ಮುಗಿಸೋಣ ಆಮೇಲೆ ಡಿಸೈಡ್ ಮಾಡೋಣ ಅಂತ 4:15ಗೆನೆ ಲೈನ್ ನಿಂತ್ಕೊಂಡ್ವಿ. 5:15ಗೆ ಓಪನ್ ಆಯ್ತು. ನಮ್ಮಮ್ಮ ನಾನು ಹೋಗಿದ್ವಿ, ನಮ್ಮ ತಮ್ಮನ ಜೊತೆ ಬಂದ. ಇದೇ ಫಸ್ಟ್ ಟೈಮು ಮಂಡ್ಯ ಕೂಡ ಒಳಗಡೆ ಹೋಗ್ತಾ ಇರೋದು. ಹಾಗಾಗಿ ಟಿಕೆಟ್ ತಗೊಂಡು ಹಂಗೆ ಹೋಗ್ತಾ ಇದೀವಿ. ಟಿಕೆಟ್ ಪ್ರೈಸ್ ಬಂದ್ಬಿಟ್ಟು 20 ರೂಪಾಯಿಗೆ. ಹಾಗೆ ಬ್ಲೇಡಿಗೆ ಅಂದ್ಬಿಟ್ಟು ಮತ್ತೆ 20 ರೂಪಾಯಿ ತಗೊಂತಾರೆ. 28 ನಂಬರ್ ಅಂದ್ರೆ ಒಬ್ರೆ ಮಾಡೋದು, ಈ ಸಹಾಯ ಬರೋದಲ್ಲ ಇವ್ರು ಒಬ್ರೆ ಮಾಡೋದಂತ. ರೋಡಲ್ಲಿ ಮುಡಿ ತೆಗಿಯೋರ್ಗೆ 20 ರೂಪಾಯಿ ಕೊಡ್ಬೇಕು ಅಂತ ಬರ್ತಿರ್ತಾರೆ. ಅಂದ್ರೆ ಅವ್ರು ಇಸ್ಕೊಳಲ್ಲ ಅಷ್ಟೊಂದು. ಒಂದು 50 ಇರೋದು ಮಿನಿಮಮ್ ಒಬ್ರಿಗೆ ಕೊಡ್ಬೇಕು. ನನ್ ಮಕ್ಳಂತೂ ಸ್ವಲ್ಪನೂ ಅಳ್ತಾ ಇರ್ಲಿಲ್ಲ, ಅವ್ರು ಖುಷಿ ಆಗಿದ್ರು. ಅದಕ್ಕೆ ಅಳ್ಳು ಇಲ್ಲ, ಮಂಡೆ ತೆಗಿಬೇಕಾದ್ರೆ ಖುಷಿಯಾಗೆಲ್ಲ ತೆಗಿಸ್ಕೊಂಡ್ಲು. ಎಷ್ಟು ಬೇಗ ತೆಗಿತಾರೆ 2 ಜುಟ್ಟು ಹಾಕ್ಬಿಟ್ಟು. ಅವಳು ಕೂಡ ಬೇಗ ತೆಗಿಸ್ಕೊಂಡ್ಲು. ಒಬ್ಬ ಮಗಳದು ತೆಗ್ದಿದ್ದಾಯ್ತು, ಇವಾಗ ಇನ್ನೊಬ್ಳು ಮಗಳದು ತೆಗಿತಾ ಇದಾರೆ. ಇವಳು ಅಷ್ಟೇ ಸ್ವಲ್ಪನೂ ಅಳ್ಳಿಲ್ಲ, ಆರಾಮಾಗಿ ಕೂತಿದ್ಲು. ನಾವು ಧರ್ಮಸ್ಥಳಕ್ಕೆ ಯಾವಾಗ್ಲೂ ಹೊರಡ್ಬೇಕು ಅಂತ ಅನ್ಕೋತಾ ಇದ್ವಿ. ಬಟ್ ಏನಾದ್ರೂ ಪ್ರಾಬ್ಲಮ್ ಆಗ್ತಿತ್ತು, ಹೊರಡಕ್ಕೆ ಆಗ್ತಾ ಇರ್ಲಿಲ್ಲ. ಇವಾಗ ದೇವ್ರ ದರ್ಶನ ಮಾಡಕ್ಕೂ ಟೈಮ್ ಬರ್ಬೇಕು ಅಂತಾರಲ್ಲ, ಹಾಗೆ ಇವಾಗ ಆಮೇಲೆ ಸ್ಕೂಲ್ ಸ್ಟಾರ್ಟ್ ಆಗಿತ್ತು. ಇವಾಗ ಸ್ಟಾರ್ಟಿಂಗ್ ಅಲ್ಲಿ ಮಂಡೆ ಕೊಟ್ರೆ ಅವ್ರಿಗೂ ಬೇಜಾರಾಗುತ್ತೆ ಅಂತ ಈಗ ಸ್ಕೂಲ್ಗೆ ಹೋಗಕ್ ಕಳ್ದೆಲ್ಲ 1 ಮಂತ್ ಆಯ್ತು. ಅದಕ್ಕೆ ಇವಾಗ ಹೋಗೋಣ ಅಂತ ಹೇಳಿ ಡಿಸೈಡ್ ಮಾಡಿದ್ವಿ. ಮಂಡ್ಯ ಕೊಟ್ಟಾದ್ಮೇಲೆ ನೇತ್ರಾವತಿಗೆ ಹೋಗೋಣ ಅಂದ್ರೆ ಅಲ್ಲಿ ನೀರ್ ತುಂಬಾನೇ ಕಡಿಮೆ ಆಯ್ತು. ಹಾಗಾಗಿ ಇಲ್ಲೇನೆ ಒಂದು ಹೋಟೆಲ್ ಅಲ್ಲೇ ನೀರ್ ತಗೊಂಡ್ವಿ. 1 ಬಕೆಟ್ಗೆ 30 ರೂಪಾಯಿ ತಗೊಂತಾರೆ. ಅವನ್ನೆಲ್ಲ ಅಲ್ಲೇ ಸ್ನಾನ ಮಾಡಿಸ್ಕೊಂಡು ರೆಡಿ ಮಾಡಿ ನಾವು ಹಂಗೆ ಎಲ್ಲ ಫ್ರೆಶ್ ಅಪ್ ಆಗಿ ದರ್ಶನಕ್ಕೆ ಅಂತ ಹೋದ್ವಿ. ನಾವು ದರ್ಶನಕ್ಕೆ ಕ್ಯೂ ಹೋಗ್ಬೇಕಾದ್ರೆ 6 ಆಗಿತ್ತು. ಮಮ್ಮೇಲಿ ಹೋಗ್ ಮಗ್ಲೆ ಮುಂದೆ. ಇವತ್ತು ಜನ ಕಡಿಮೆ ಇದ್ದಾರೆ, ಹಾಗಾಗಿ ಕ್ಯೂ ಒಯ್ತಾ ಇರ್ತಾರೆ. ಬೇಗ ನಡಿ, ಓಡು ಬೇಗ. ಧರ್ಮಸ್ಥಳಕ್ಕೆ ಬರೋಕ್ಕಿಂತ ಮುಂಚೆನೆ ವಾಲ್ಟ್ ಆಗ್ತೀನಿ ಅಂದ್ರೆ ರೂಮ್ ಬುಕ್ ಮಾಡ್ಕೊ ಬನ್ನಿ. ನಾವು ಹೋಗಿದ್ ಫ್ರೈಡೆ ಆದ್ರೂ ನಮ್ಗೆ ರೂಮೇ ಸಿಗ್ಲಿಲ್ಲ. ದರ್ಶನ ಆದ್ಮೇಲೆ ಒಂದು ಚಿಂತೆ ಇತ್ತು ಹೆಂಗ್ ಮಾಡೋದು ಅಂತ. ತುಂಬಾ ಕಡಿಮೆ ಜನ ಇದ್ದಾರೆ ಅಂತ ಅನಿಸ್ತಿದ್ದು, ಕ್ಯೂ ಬೇಗ ಹೋಗ್ತಿರೋದಕ್ಕೆ. ಬಟ್ ವೇಟಿಂಗ್ ರೂಮ್ ಅಲ್ಲಿ ಕೂರೋದಿಕ್ಕೆ ಅಂತ ಬಿಟ್ಟಿದ್ರು. ನಾವು ಹೋಗಿ ವೇಟಿಂಗ್ ರೂಮ್ ಅಲ್ಲಿ ವೇಟ್ ಮಾಡ್ತಾ ಇದೀವಿ. ಹಾಗೆ ಇದು ನಾನು ವೇಟಿಂಗ್ ರೂಮ್ ಎಲ್ಲ ಮಾಡಿದ್ಮೇಲೆ ಫಸ್ಟ್ ಟೈಮ್ ವಿಸಿಟ್ ಮಾಡಿರೋದು. ಚೆನ್ನಾಗ್ ಅನಿಸ್ತು ನಮ್ಗೆ. ಇಲ್ಲೇ ಸ್ನಾಕ್ಸ್ ಎಲ್ಲ ಸಿಗುತ್ತೆ ನಮ್ಗೆ. ವಾಶ್ರೂಮ್ ಕೂಡ ತುಂಬಾ ಹೈಜಿನಿಕ್ ಚೆನ್ನಾಗಿದೆ. ನಮ್ದು ಇಲ್ಲೇ ತುಂಬಾ ಹೊತ್ತು ಕೂರ್ಸಲಿಲ್ಲ, 1 ಗಂಟೆ ಕೂತಿದ್ವೇನೋ ಅಷ್ಟೇನೆ, ಮತ್ತೆ ಬಿಟ್ರು ದರ್ಶನಕ್ಕೆ. ನಮ್ಗೆ ಹೋಗ್ತಾ ಇದೀವಿ ಮತ್ತೆ ಮುಂದೆ. ಒಟ್ಟಿಗೆ 1 ಅವರ್ ಆಯ್ತು ನಾವು ದರ್ಶನ ಎಲ್ಲ ಮುಗಿಸ್ಕೊಂಡು ಅಷ್ಟರಲ್ಲಿ. 7:30 ಏನೋ ಆಗಿತ್ತು. ದರ್ಶನ ಎಲ್ಲ ಮುಗಿಸ್ಕೊಂಡು 8 ಗಂಟೆಗೆ ನಾವು ಊಟಕ್ಕೆ ಅಂತ ಹೋಗ್ತಾ ಇದೀವಿ. ದರ್ಶನನೂ ತುಂಬಾನೇ ಚೆನ್ನಾಗಾಯ್ತು. ಒಳಗಡೆ ಏನ್ ವಿಡಿಯೋ ಮಾಡ್ಲಿಲ್ಲ ನಾನು. ಅದೆಲ್ಲ ಊಟಕ್ಕೆ ಹೋಗ್ತಾ ಇರೋದು ನಾವು. ಊಟದ ಹಾಲುನು ತುಂಬಾ ಚೆನ್ನಾಗ್ ಮಾಡಿದ್ದಾರೆ. ಇವಾಗ ಊಟ ಎಲ್ಲ ಮುಗಿಸ್ಕೊಂಡ್ವಿ. ಬಟ್ ಏನಂದ್ರೆ ನಾವು ರೂಮ್ ಸಿಕ್ಕಿರ್ಲಿಲ್ವಲ್ಲ, ಎಲ್ ಮಾಡೋದು ಅಂತ ಟೆನ್ಷನ್ ಆಗಿತ್ತು. ಧರ್ಮಸ್ಥಳಲ್ಲೇ ಹಿಂಗೆ ಮತ್ತೆ ಕುಕ್ಕೆಗೆ ಹೋಗಿ ಅಲ್ಲೇನು ರೂಮ್ ಸಿಗ್ಲಿಲ್ಲ ಅಂದ್ರೆ ಏನ್ ಮಾಡೋದು ಅಂದ್ಬಿಟ್ಟು ಸೌತಡ್ಕ ಹೋಗೋಣ, ಆಮೇಲೆ ನೋಡೋಣ ಅಲ್ಲೇನಾದ್ರು ರೂಮ್ ಸಿಗುತ್ತಾ ಅಂದ್ಬಿಟ್ಟು ನೋಡೋಣ ಅಂತ ಹೋದ್ವಿ. ಸೌತಡ್ಕ ದೇವಸ್ಥಾನ ಓಪನ್ ಇರುತ್ತೆ, ಯಾವಾಗ್ಲೂ ಕ್ಲೋಸ್ ಇರಲ್ಲ. ಬಟ್ ಅಲ್ಲಿ ರೂಮ್ ಸಿಗ್ಲಿಲ್ಲ. ಮಾರ್ನಿಂಗ್ ಸಿಗುತ್ತೆ ಅಂತ ಹೇಳಿದ್ರು. ಬಟ್ ನೈಟ್ ನಮ್ಮ ಮನೆಯವರು ಗಾಡಿ ಓಡಿಸಿ ಸುಸ್ತಾದ್ರಿಂದ ನಮ್ಗೆ ರೂಮ್ ಬೇಕಿತ್ತು. ಹಾಗಾಗಿ ಅಲ್ಲೇನೆ ಆನ್ ದ ವೇ ಒಂದು ನಮ್ಗೆ ರೂಮ್ ಸಿಕ್ತು. ಇದ್ರ ಡೀಟೇಲ್ಸ್ ನಾನು ಇನ್ನೊಂದು ವಿಡಿಯೋದಲ್ಲಿ ಶೇರ್ ಮಾಡ್ಕೊಂತೀವಿ, ಎಷ್ಟು ಪೇ ಮಾಡಿದ್ವಿ ಅಂತ. ವಿಡಿಯೋ ಇಷ್ಟ ಆದ್ರೆ ಲೈಕ್, ಸಪೋರ್ಟ್ ಆಗಿ, ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.